ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಟೆಕ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 15ರ ನಂತರ ವೃಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಏಪ್ರಿಲ್ 14ರಂದು ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿರ್ತಾನೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ವೃಷಭ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಅದಾದ ನಂತರ ಈ ಗ್ರಹ ಸಂಚಾರದ ಬದಲಾವಣೆಯಾದ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ ಈ ಏಪ್ರಿಲ್ 15ರ ನಂತರ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳು ವೃಷಭ ರಾಶಿಯವರಿಗೆ ಲಾಭಗಳನ್ನ ಮತ್ತೆ ಸಂತೋಷದ ಕ್ಷಣಗಳನ್ನ ತುಂಬಿದಂತಹ ಅದ್ಭುತವಾದ ತಿಂಗಳು ಅಂತಲೇ ಹೇಳ್ಬೋದು. ಅತ್ಯಂತ ಗಮನಾರ್ಹವಾದ ನಿಮ್ಮ ಯೋಗಕಾರಕನಾದಂತಹ ಶನಿ ಹಾಗೆ 11ನೆಯ ಲಾಭದ ಮನೆಯಲ್ಲಿ ಬಲವಾಗಿ ನಿಲ್ಲಿಸಿರುವ ಕಾರಣ ಏಪ್ರಿಲ್ 2ರಂದು ಮಂಗಳನು ಕೂಡ ಶನಿಯೊಂದಿಗೆ ಸೇರಿಕೊಳ್ಳುತ್ತಾನೆ. ಲಾಭದ ಮನೆಯಲ್ಲಿ ಕರ್ಮ ಮತ್ತು ಶಕ್ತಿಯ ಕ್ರಿಯಾತ್ಮಕ ಒಮ್ಮುಖವು ಸ್ನೇಹಿತರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳಿದ್ರು ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದು ಖಚಿತಪಡಿಸಿಕೊಳ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಈ 2ನೇ ವಾರದಲ್ಲಿ ಅಂದರೆ ಏಪ್ರಿಲ್ 14ರಂದು ನಿಮ್ಮ 12ನೇ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಾನದಲ್ಲಿ ತಲುಪುವ ಕಾರಣ ಕೌಟುಂಬಿಕ ಮತ್ತು ವಿದೇಶಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ತಿರುವನ್ನು ಕಾಣ್ತಾ ಹೋಗ್ತೀರಿ. ಎಲ್ಲಕ್ಕಿಂತ ಮಿಗಿಲಾಗಿ ಏಪ್ರಿಲ್ 19ರಂದು ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ನಿಮ್ಮ ಜನ್ಮ ರಾಶಿಯಾದಂತಹ ವೃಷಭ ರಾಶಿಯನ್ನ ಪ್ರವೇಶವನ್ನು ಮಾಡಿದಾಗ ಅತ್ಯಂತ ಸುಂದರವಾದಂತಹ ಬದಲಾವಣೆಯನ್ನು ಸಂಭವಿಸಲಿದೆ ಅಂತಲೇ ಹೇಳ್ಬೋದು. ಈ ಸಂಚಾರವು ನಿಮಗೆ ಅಪ್ರತಿಮವಾದಂತಹ ಮಾನಸಿಕ ಶಾಂತಿಯನ್ನು ತರಲಿದ್ದು ದೈಹಿಕ ಚೈತನ್ಯ ಹಾಗೆ ಜೀವನದಲ್ಲಿ ಐಷಾರಾಮಿ ಸೌಕರ್ಯಗಳನ್ನು ಕೂಡ ಆಶೀರ್ವದಿಸಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಸಾಕಷ್ಟು ಬದಲಾವಣೆಗಳನ್ನು ತರುವಂತಹ ತಿಂಗಳು ಈ ಏಪ್ರಿಲ್ ತಿಂಗಳು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅಂತ ನೋಡ್ತಾ ಬರೋದಾದ್ರೆ, ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 1ನೇ ಮನೆಯ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶುಕ್ರನು ಏಪ್ರಿಲ್ 19ರಂದು ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ಸುಧಾರಿತ ಆರೋಗ್ಯವನ್ನು ಕಾಣ್ತಾ ಹೋಗ್ತೀರಿ. ವೈಯಕ್ತಿಕ ಆಕರ್ಷಣೆಯೂ ಕೂಡ ಹೆಚ್ಚಾಗಲಿದೆ. ಶತ್ರುಗಳ ಮೇಲೆ ವಿಜಯವನ್ನು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನು ಈ ಏಪ್ರಿಲ್ 14ರಂದು ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ಮನೆ, ಆಸ್ತಿಯಲ್ಲಿ ಹೂಡಿಕೆ, ವಿದೇಶಿ ವಾಸ್ತವ್ಯ, ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂತಹ ಸಮಯ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯ ಮೀನ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿರತಕ್ಕಂತಹ ಮಂಗಳನು ವ್ಯಾಪಾರದಲ್ಲಿ ಉತ್ತಮ ಧನಲಾಭವನ್ನು ತರಲಿದ್ದಾರೆ. ವಿದೇಶಿ ಸಂಪರ್ಕಗಳು ಹೆಚ್ಚಾಗ್ತಾ ಹೋಗ್ತವೆ. ಸ್ನೇಹಿತರೊಂದಿಗೆ ವಾದಗಳು ಕೂಡ ನಡೆಯುವಂತಹ ಚಾನ್ಸಸ್ ಇರಲಿದೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯು ಸ್ಥಿರ ಆದಾಯವನ್ನು ತರಲಿದ್ದು ವೃತ್ತಿಪರ ಲಾಭಗಳು ಕೂಡ ಸಿಗ್ತಾ ಹೋಗ್ತವೆ. ಹಿರಿಯರ ಆಶೀರ್ವಾದವೂ ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಹಣಕಾಸು ಮತ್ತು ಸಂಪತ್ತಿನ ವಿಚಾರದಲ್ಲಿ ಲಾಭ ಇರಲಿದೆಯಾ ಅಂತ ನೋಡ್ತಾ ಬರೋದಾದರೆ, ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ 11ನೆಯ ಲಾಭದ ಮನೆಯು ಹೆಚ್ಚು ಸಶಕ್ತವಾಗಿ ಇರುವುದರಿಂದ ಆದಾಯಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ. ದೀರ್ಘಕಾಲದಿಂದ ಬರಬೇಕಾದಂತಹ ಹಣವನ್ನು ನೀವು ಮರುಪಡೆದುಕೊಳ್ತಾ ಹೋಗ್ತೀರಿ. ಹಾಗೆ ಹಿಂದಿನ ಹೂಡಿಕೆಗಳಿಂದ ಗಣನೀಯವಾದಂತಹ ಲಾಭಗಳನ್ನು ಕೂಡ ಕಾಣ್ತಾ ಬರ್ತೀರಿ. 11ನೇ ಮನೆಯಲ್ಲಿ 2ನೇ ಮನೆಯ ಧನಾಧಿಪತಿಯಾದಂತಹ ಬುಧನು ಸಂಚಾರವನ್ನು ಮಾಡುವ ಕಾರಣ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಮತ್ತಷ್ಟು ಬಲಪಡಿಸ್ತಾ ಹೋಗ್ತದೆ. 12ನೇ ಮನೆಯಲ್ಲಿ 4ನೇ ಮನೆಯ ಅಧಿಪತಿ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ನಿಮ್ಮ ಮನೆಗೆ ಸಂಬಂಧಿಸಿದ ಭಾರೀ ಖರ್ಚುಗಳನ್ನು ಕೂಡ ಈ ಟೈಮ್ನಲ್ಲಿ ತರಬಹುದು. ಸೂರ್ಯನ ಸಂಚಾರವು ಏಪ್ರಿಲ್ 14ರಂದು ಉಂಟಾಗುವ ಕಾರಣ
ಈ ಟೈಮ್ನಲ್ಲಿ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು. ನೀವು ಹೊಸ ಮನೆಗಾಗಿ ಮುಂಗಡವನ್ನು ಪಾವತಿಸ್ಬೋದು, ಹೊಸ ವಾಹನವನ್ನು ಖರೀದಿಸ್ಬೋದು ಅಥವಾ ದುಬಾರಿ ಒಳಾಂಗಣ ನವೀಕರಣಕ್ಕೆ ಹೂಡಿಕೆಯನ್ನು ಮಾಡ್ಬೋದು. ಇಂಟೀರಿಯರ್ಸ್ ಡಿಸೈನ್ನಲ್ಲಿ ನೀವು ರಿನೋವೇಷನ್ ಅನ್ನು ಮಾಡ್ಬೋದು. ಇದು ಮಂಗಳಕರವಾದಂತಹ ಖರ್ಚುಗಳಾಗಿದ್ರು ನಿಮ್ಮ ಬಜೆಟ್ ಮಿತಿಗಳನ್ನು ಮೀರಿದಂತೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅಂತಾನೆ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಈ ಏಪ್ರಿಲ್ ಮೊದಲ ವಾರದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವಂತಹ ತಿಂಗಳಾಗಿತ್ತು. ಆದರೆ ಈ ಎರಡನೇ ವಾರದಲ್ಲಿ 12ನೇ ಮನೆಯಲ್ಲಿರುವಂತಹ ಸೂರ್ಯನು ಕಣ್ಣುಗಳಲ್ಲಿ ಹುರಿ, ನಿದ್ರಾಹೀನತೆ ಅಥವಾ ದೇಹದ ಅತ್ಯಂತ ಉಷ್ಣತೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು. ಆದರೆ ಏಪ್ರಿಲ್ 19ರಂದು ನಿಮ್ಮ ರಾಶಿಯಾಧಿಪತಿ ಮತ್ತು 6ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸುವುದು ಸಂಜೀವಿನಿಯಂತೆ ನಿಮಗೆ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತದೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳು ವಾಸಿಯಾಗ್ತಾ ಹೋಗ್ತವೆ. ನೀವು ನವೀಕೃತ ಶಕ್ತಿ ಮತ್ತು ದೈಹಿಕ ಕಾಂತಿಯನ್ನು ಅನುಭವಿಸ್ತೀರಿ. 6ನೇ ಮನೆಯ ಅಧಿಪತಿ ಲಗ್ನದಲ್ಲಿ ಪ್ರಬಲವಾಗಿ ಇರುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಗಗನಕ್ಕೇರುವುದು ಮಾತ್ರವಲ್ಲದೆ ನಿಮಗೆ ಹಾನಿ ಮಾಡಲು ಬಯಸಿದ ವಿರೋಧಿಗಳು ಸಹ ಸ್ನೇಹಿತರಾಗಬಹುದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಕೌಟುಂಬಿಕ ಜೀವನವು ಸಾಕಷ್ಟು ಸಂತೋಷದಾಯಕವಾಗಿ ಇರಲಿದೆ. ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಗುರುವು ಸ್ಥಾನವನ್ನು ಪಡೆದಿರುವುದರಿಂದ ಕುಟುಂಬದ ಸದಸ್ಯರ ಕಡೆಗೆ ನಿಮ್ಮ ಮಾತು ಮತ್ತು ನಡವಳಿಕೆಯು ತುಂಬ ಮೃದು ಮತ್ತು ಪ್ರೀತಿಯಿಂದ ಕೂಡಿರಲಿದೆ. ಸೂರ್ಯನು ಕೌಟುಂಬಿಕ ವಿಷಯಗಳ ಕಾರಕನಾಗಿ ಹಾಗೆ 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು. ಅವರ ನಿರ್ಧಾರಗಳನ್ನು ಕೂಡ ಗೌರವಿಸಬೇಕು ಸ್ನೇಹಿತರೆ. ಅವರು ಆಧ್ಯಾತ್ಮಿಕ ತೀರ್ಥಯಾತ್ರೆಗೆ ಕೈಗೊಳ್ಳುವಂತಹ ಬಲವಾದಂತಹ ಸಾಧ್ಯತೆಗಳು ಕೂಡ ಈ ಟೈಮ್ನಲ್ಲಿ ಇರಲಿದೆ. ನಿಮ್ಮ 7ನೇ ಮನೆಯ ಅಧಿಪತಿ ಮಂಗಳನು 11ನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಜೀವನ ಸಂಗಾತಿಯ ಮೂಲಕ ನೀವು ಆರ್ಥಿಕ ಲಾಭಗಳನ್ನು ಕೂಡ ಪಡೆದು ಹೋಗ್ತೀರಿ. ಏಪ್ರಿಲ್ 19ರ ನಂತರ ಶುಕ್ರನು ನಿಮ್ಮ ಲಗ್ನವನ್ನು ಪ್ರವೇಶಿಸುವುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪ್ರಣಯವನ್ನು ಮತ್ತು ಅನ್ಯೋನ್ಯತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. ನೀವಿಬ್ಬರು ಒಟ್ಟಿಗೆ ಐಷಾರಾಮಿ ಮತ್ತು ಗುಣಮಟ್ಟದ ಸಮಯವನ್ನು ಆನಂದಿಸ್ತಾ ಹೋಗ್ತೀರಿ. ಇನ್ನು ಶಿಕ್ಷಣದ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಶಿಕ್ಷಣದ ವಿಚಾರದಲ್ಲಿ ನಿಮ್ಮ 11ನೇ ಮನೆಯ ಅಧಿಪತಿ ಮೀನ ರಾಶಿಯಲ್ಲಿ ಬುಧನ ಸಂಚಾರವು ಉಂಟಾಗುವ ಕಾರಣ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಯೋಜನಕಾರಿ ಆಗಿರಲಿದೆ ಅಂತಲೇ ಹೇಳ್ಬೋದು. ಗುಂಪು ಅಧ್ಯಯನದ ಮೂಲಕ ಅಥವಾ ಸ್ನೇಹಿತರ ಸಹಾಯದಿಂದ ನೀವು ಸಂಕೀರ್ಣ ವಿಷಯಗಳನ್ನು ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಿ. ಇದಲ್ಲದೆ 12ನೇ ಮನೆಯಲ್ಲಿ ಇರತಕ್ಕಂತಹ ಸೂರ್ಯನು ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶ ಪಡೆಯಲು ಕಾಯುತ್ತಿರುವ ಅಥವಾ ವೀಸಾ ಅನುಮೋದನೆಗಳನ್ನು ನಿರೀಕ್ಷಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ನಂಬಲಾಗದಷ್ಟು ಅನುಕೂಲಕರವಾದಂತಹ ಸಮಯ ಅಂತಲೇ ಹೇಳ್ಬೋದು. ನಿಮ್ಮ ಅರ್ಜಿ ಪ್ರಕ್ರಿಯೆಗಳನ್ನು ಈ ಟೈಮ್ನಲ್ಲಿ ಇನ್ನಷ್ಟು ಚುರುಕುಗೊಳಿಸಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕೆರಿಯರ್ ವಿಚಾರಕ್ಕೆ ಬರೋದಾದರೆ, ವೃತ್ತಿ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ನೋಡೋದಾದರೆ, ನಿಮ್ಮ 10ನೇ ಮನೆಯ ಅಧಿಪತಿ ಶನಿಯು 11ನೆಯ ಲಾಭದ ಸ್ಥಿತಿಯಲ್ಲಿ ಸ್ಥಾನವನ್ನು ಪಡೆದಿರುವುದು ಉದ್ಯೋಗಸ್ಥ ವೃತ್ತಿಪರರಿಗೆ ಅತ್ಯಂತ ಮಂಗಳಕರವಾಗಿರ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ಮೇಲಾಧಿಕಾರಿಗಳಿಂದ ನೀವು ಅರ್ಹವಾದಂತಹ ಮನ್ನಣೆಯನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ. ಈ ಏಪ್ರಿಲ್ 2ರಂದೆಯೇ ಮಂಗಳನು ಸಹ 11ನೇ ಮನೆಗೆ ಚಲಿಸಿರೋ ಕಾರಣ ಸಹೋದ್ಯೋಗಿಗಳಲ್ಲಿ ನಿಮ್ಮ ನಾಯಕತ್ವ ಕೌಶಲ್ಯ ಮತ್ತು ಸ್ಪರ್ಧಾತ್ಮಕ ಮನೋಭಾವವು ಕೂಡ ವರ್ಧಿಸಿದೆ. ಬಡ್ತಿ ಅಥವಾ ಇನ್ಕ್ರಿಮೆಂಟ್ಗಾಗಿ ಕಾಯುತ್ತಿರುವವರಿಗೆ ಸಕಾರಾತ್ಮಕ ಸುದ್ದಿಗಳು ಕೂಡ ಸ್ವೀಕರಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಈ ಏಪ್ರಿಲ್ 14ರಂದು ನಿಮ್ಮ 12ನೇ ಮನೆಯಲ್ಲಿ 4ನೇ ಮನೆಯ ಅಧಿಪತಿ ಸೂರ್ಯನ ಉಚ್ಚ ಸ್ಥಿತಿಯು ನಿಮ್ಮ ಉದ್ಯೋಗದಲ್ಲಿ ಸಂಭವನೀಯ ವರ್ಗಾವಣೆ ಅಂದರೆ ಟ್ರಾನ್ಸ್ಫರ್ ಅನ್ನು ಮಾಡ್ಬೋದು ಅಥವಾ ಸ್ಥಳಾಂತರವನ್ನು ಸೂಚಿಸಲಿದೆ. ಇದು ನೀವು ಬಯಸುವಂತಹ ಸ್ಥಳಕ್ಕೆ ಆಗಿರ್ಬೋದು ಅಥವಾ ದೂರದ ಪ್ರಾಜೆಕ್ಟ್ ರೂಪದಲ್ಲಿ ಬರಬಹುದು. ನೀವು ಕಾರ್ಯಕ್ಷಮತೆಯು ಅತ್ಯುತ್ತಮವಾಗಿದ್ದರೂ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಅನಗತ್ಯವಾದಂತಹ ವಾದಗಳನ್ನು ಕಟ್ಟುನಿಟ್ಟಾಗಿ ತಪ್ಪಿಸ್ತಾ ಬನ್ನಿ. ಇದು ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅದು ಸಕಾರಾತ್ಮಕವಾಗಿ ಇರ್ಬೋದು, ಒಂದಿಷ್ಟು ಎಚ್ಚರಿಕೆ ಸೂಚನೆಗಳನ್ನು ನೀಡುವಂತಹ ವಿಷಯಗಳಾಗಿರ್ಬೋದು. ಹಾಗಾದರೆ ಈ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು? 12ನೇ ಮನೆಯಲ್ಲಿ ಸೂರ್ಯನಿಂದ ಉಂಟಾಗುವಂತಹ ಉಷ್ಣ ಪ್ರೇರಿತ ಪರಿಣಾಮಗಳನ್ನು ತಗ್ಗಿಸಲು ಮತ್ತು ಲಾಭದ ಮನೆಯಲ್ಲಿ ಗ್ರಹಗಳ ಆಶೀರ್ವಾದವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳು ಇಷ್ಟೇ ಸ್ನೇಹಿತರೆ.
ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರನ ಬಲವನ್ನ ಇನ್ನಷ್ಟು ವರ್ಧಿಸಲು ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಮಹಾಲಕ್ಷ್ಮಿ ಅಷ್ಟಕಂ ಅಥವಾ ಶ್ರೀ ಸ್ತೋತ್ರವನ್ನ ಪಠಿಸಿ. ಇದು ಸರ್ವತೋಮುಖ ಸಮೃದ್ಧಿಯನ್ನ ನೀಡಲಿದ್ದು ಅದೃಷ್ಟವನ್ನ ಆಕರ್ಷಿಸಲಿದೆ ಅಂತಾನೆ ಹೇಳ್ಬೋದು. 12ನೇ ಮನೆಯಲ್ಲಿರುವ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನಿಂದ ಉಂಟಾಗುವ ಕಣ್ಣಿನ ತೊಂದರೆಗಳು ಅಥವಾ ಅನಗತ್ಯ ಹಠಮಾರಿತನವನ್ನ ಕಡಿಮೆ ಮಾಡಲು ಭಾನುವಾರದಂದು ಗೋಧಿಯನ್ನು ದಾನ ಮಾಡಿ ಅಥವಾ ಬೆಳಿಗ್ಗೆ ಸೂರ್ಯ ದೇವರಿಗೆ ಆರ್ಘ್ಯವನ್ನ ನೀರಿನ ರೂಪದಲ್ಲಿ ಸಲ್ಲಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಈ ವೃಷಭ ರಾಶಿಯವರು ಮುಖ್ಯವಾಗಿ ಬುಧವಾರ ಅಥವಾ ಶುಕ್ರವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಈ ಸರಳ ಪ್ರಕ್ರಿಯೆಯು ನಿಮ್ಮ ವೃತ್ತಿ ಮತ್ತು ವ್ಯಾಪಾರದಲ್ಲಿನ ಅಡೆತಡೆಗಳನ್ನು ನಿವಾರಿಸಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ. ಇದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಳದಿ ಬಣ್ಣದ ವಸ್ತುಗಳನ್ನು ದಾನವನ್ನು ಮಾಡಿ ಸ್ನೇಹಿತರೆ. ಹಾಗೆ ಗುರುರಾಯರ ಜಪವನ್ನು ಮಾಡಿ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡ್ತಾ ಬಂದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ಹಾಗೆ ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.